ನಮಸ್ತೆ 7 ಮಿನಿಟ್ಸ್ ಕ್ಲಾಸಸ್ಗೆ ಮತ್ತೆ ನಿಮಗೆಲ್ಲ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದಿದ್ದೀನಿ. ಎಷ್ಟೆಲ್ಲ ವಿಡಿಯೋಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಕ್ವಾಲಿಫಿಕೇಷನು, ಏಜ್ ಲಿಮಿಟ್ಸು, ಓಕೆ, ಈ ರೀತಿ ಎಲ್ಲ ವಿಷಯ ಹೇಳಿದ್ರು ಇನ್ನೂ ಕೆಲವರಿಗೆ ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದೀರಿ, ತುಂಬ ಕಮೆಂಟ್ಸ್ ಕೂಡ ಮಾಡ್ತಾಯಿದ್ದೀರಿ. ಸೊ ಈ ವಿಡಿಯೋ ಈ ರೀತಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಕೊನೆ ವಿಡಿಯೋ ಇದಾಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಇನ್ನೊಂದು ಅವಕಾಶ ಕೂಡ ಬರಬಹುದು, ಯಾಕೆಂದರೆ 2500 ಕಂಪ್ಯೂಟರ್ ಟೀಚರ್ ಅಂತ ಏನು ಬಂದಿತ್ತು, ಆಮೇಲೆ ಅದು 500 ಪೋಸ್ಟ್ಗೆ ಅಂತ ಬಂತು. ಅವೆರಡು ಕೂಡ ಫೈನಲ್ ಆಗಿಲ್ಲ ಇನ್ನೂ. ನಾನು ಮೊದಲೇ ಹೇಳಿಬಿಡ್ತಾ ಇದ್ದೀನಿ, ಅವೆರಡು ಕೂಡ ಇನ್ನೂ ಫೈನಲ್ ಅಲ್ಲ. ನಮ್ಮ ಹತ್ರ ಫೈನಲ್ ಆಗಿರೋದು ಒಂದೇ, ಅದು ಕ್ರೈಸ್ ಕಂಪ್ಯೂಟರ್ ಟೀಚರ್. ಸೊ ಮೊದಲು ಇವೆರಡು ಏನು ಅಂತ ನಿಮಗೆ ಕ್ಲಿಯರಾಗಿ ಹೇಳಿಬಿಡ್ತೀನಿ. ಸೊ ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ, ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದರೂ ಕೂಡ ನಿಮಗೆ ಇಮ್ಮಿಡಿಯೇಟ್ ಆನ್ಸರ್ ಬೇಕು, ಪೇಷನ್ಸಿಂದ ವಿಡಿಯೋನ ನೋಡ್ತಾ ಇಲ್ಲ. ಇಟ್ ಡಸಂಟ್ ಮೀನ್ ದಟ್ ಐ ಆಮ್ ಪ್ರಮೋಟಿಂಗ್ ಮೈ ವಿಡಿಯೋಸ್ ಟು ಲುಕ್ ಅಟ್ ದ ಎಂಡ್, ಫುಲ್ ವಿಡಿಯೋನ ನೋಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಕನ್ಫ್ಯೂಸ್ ಮಾಡಿಕೊಂಡು ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಕಮೆಂಟ್ಸ್ ಮಾಡಬೇಡಿ. ಕಮೆಂಟ್ಸ್ ಮಾಡಿ ಪರವಾಗಿಲ್ಲ, ಬಟ್ ನಿಮಗೆ ತೊಂದರೆ ಆಗ್ತಾಯಿದೆ. ಎಲ್ಲರ ಕಮೆಂಟ್ಗೂ ಕೆಲವು ಸಲ ರಿಪ್ಲೈ ಮಾಡಲಿಕ್ಕೆ ಆಗದೇ ಇರ್ಬೋದು. ಹಾಗಾಗಿ ಫುಲ್ ವಿಡಿಯೋ ನೀವು ನೋಡಿಬಿಟ್ರೆ ಯಾವುದೂ ಡೌಟ್ಸ್ ಉಳಿಯೋದಿಲ್ಲ ಅಂತ ಭಾವಿಸ್ತೀನಿ. 100% ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗೋಷ್ಟರಲ್ಲಿ ನಿಮ್ಮೆಲ್ಲ ಡೌಟ್ಸು ಸಾಲ್ವ್ ಆಗುತ್ತೆ ಅಂತಲೇ ಅಂದ್ಕೊಂಡು ನಿಮಗೋಸ್ಕರ ಎಲ್ಲ ರೀತಿ ಪಾಯಿಂಟ್ಸನ್ನ ಮಾಡಿಕೊಂಡು, ನೀವು ಕೇಳಿರೋ ಕ್ವಶನ್ಗಳನ್ನು ಪಾಯಿಂಟ್ಸ್ ಮಾಡಿಕೊಂಡು ಈ ಕೊನೆಯದಾಗಿ ಈ ವಿಡಿಯೋನ ಮುಗಿಸಿ ಇನ್ನು ಮುಂದೆ ನಾವು ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ನಿಮಗೂ ಹೇಳ್ತೀನಿ. ನಾನು ಆ ಕೆಲಸ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟಲ್ಲಿ ತುಂಬ ಕನ್ಫ್ಯೂಷನ್ಸ್ ಮಾಡ್ಕೊಳ್ತಾ ಇದ್ದೀರಿ. ಸೊ ಎರಡು ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಈ ರೀತಿ ಕನ್ಫ್ಯೂಷನ್ಸ್ ನಡೀತಾ ಇದೆ. ಕಂಪ್ಯೂಟರ್ ಟೀಚರ್ ಹೌದು, ಗೌರ್ಮೆಂಟ್ ಜಾಬಾ? ಎಸ್, ಇಟ್ ಈಸ್ ಗೌರ್ಮೆಂಟ್ ಜಾಬ್. ಈ ಗೌರ್ಮೆಂಟ್ ಜಾಬಲ್ಲಿ ಕಂಪ್ಯೂಟರ್ ಟೀಚರ್ ಎರಡು ರೀತಿ ಕರಿತಾ ಇದ್ದಾರೆ. ಒಂದು ಕ್ರೈಸ್, ಇಲ್ಲಿ ಆಲ್ರೆಡಿ ಸ್ಕ್ರೀನ್ ಮೇಲೆ ನಾನು ಮಾಡಿ ಇಟ್ಕೊಂಡಿದ್ದೀನಿ, ಕ್ರೈಸ್. ಇನ್ನೊಂದು KPS ಸ್ಕೂಲ್ಸಲ್ಲಿ ಅಂತ ಫಸ್ಟ್ಗೆ ಅಂದರೆ ಈ ಬಿಗಿನಿಂಗಲ್ಲಿ ಬಂದಿತ್ತು. 2500 ಪೋಸ್ಟನ್ನು ಹೆಚ್ಚುವರಿಯಾಗಿ ಅಥವಾ ಕ್ರಿಯೇಟ್ ಮಾಡಿ ಕಾಲ್ಫರ್ ಮಾಡ್ತೀವಿ ಅಂತ ಬಂದಿತ್ತು. ಅದಾದಮೇಲೆ 2500 ಹೋಗಿ GPSTR HSTR ಕಾಲ್ಫರ್ಮ್ ಆದಾಗ 500 ಕಂಪ್ಯೂಟರ್ ಟೀಚರ್ ಅಂತ ಬಂತು. ಸೊ ಇವೆರಡು ಒಂದೇನಾ ಬೇರೆ ಬೇರೆನಾ ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ಯಾವ ವಿಷಯನ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂದರೆ, ಕ್ರೈಸ್ ಕಂಪ್ಯೂಟರ್ ಟೀಚರ್ ಈಸ್ ಡಿಫ್ರೆಂಟ್, ದಿಸ್ ಈಸ್ ಡಿಫ್ರೆಂಟ್ ಆ್ಯಂಡ್ ದಿಸ್ ಈಸ್ ಡಿಫ್ರೆಂಟ್. ಇವೆರಡು ಬೇರೆ ಬೇರೆ ಬರೆದು ಬಿಡ್ತೀವಿ ನೋಡಿ, ಬೇರೆ ಬೇರೆ. ಇವುಗಳನ್ನೇ ನೀವು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀರಿ. ಕ್ರೈಸ್ ಕಂಪ್ಯೂಟರ್ ಟೀಚರ್ ಈಸ್ ವೆರಿ ಮಚ್ ಡಿಫ್ರೆಂಟ್ ದ್ಯಾನ್ KPS GPT ಕಂಪ್ಯೂಟರ್ ಟೀಚರ್. ಐ ಥಿಂಕ್ ಇಟ್ ಈಸ್ ಕ್ಲಿಯರ್ ಟು ಯು. ಸೊ ಯಾಕೆ ಡಿಫ್ರೆಂಟ್ ಅಂದರೆ, ಕ್ರೈಸ್ ಟೀಚರು ರಿಕ್ರೂಟ್ಮೆಂಟು ಫೈನಲೈಸ್ಡ್ ಆಗಿದೆ ಅಂತ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದೀನಿ. ಎಸ್, ಇಟ್ ಈಸ್ ಫೈನಲೈಸ್ಡ್, ಇದು ಫೈನಲ್ ಆಗಿದೆ. ಕೆಲವರು ಅಪ್ಲಿಕೇಶನ್ ಹಾಕೋದಕ್ಕೆ ಹೆಲ್ಪ್ ಕೂಡ ಕೇಳ್ತಾ ಇದ್ದೀರಿ. ಐ ವಿಲ್ ಟ್ರೈ ಟು ಹೆಲ್ಪ್ ಮೈ ಲೆವೆಲ್ ಬೆಸ್ಟ್. ಇಲ್ಲಿ 15th ಜುಲೈ ಇಂದ ಹಿಡಿದು 13th ಆಗಸ್ಟ್ವರೆಗೂ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಇದೆ. ಅಂದರೆ ಇದು ಆಲ್ರೆಡಿ ಸಿಲೆಬಸ್ ಫೈನಲ್ ಆಗಿದೆ, ಪೇಪರ್ ಯಾವ ರೀತಿ ಇರಬೇಕು ಅನ್ನೋದು ಕೂಡ ಫೈನಲ್ ಆಗಿದೆ. ಎವ್ರಿಥಿಂಗ್ ಈಸ್ ಫೈನಲೈಸ್ಡ್. ಸೊ ಇಟ್ ಈಸ್ ಆಲ್ರೆಡಿ ಸ್ಟಾರ್ಟೆಡ್ ಇಟ್ಸ್ ವರ್ಕಿಂಗ್. ಕ್ರೈಸ್ ಕಂಪ್ಯೂಟರ್ ಟೀಚರ್ ಪೋಸ್ಟ್ ಕೂಡ ಹೇಳ್ತೀನಿ, ನಿಮಗೆ ಕಡಿಮೆ ಅನಿಸ್ಬೋದು, ಬಟ್ ಯಾರು ಪ್ರಯತ್ನ ಮಾಡ್ತಿರೋ, ಯಾರು ಎಫರ್ಟ್ ಮಾಡ್ತಿರೋ ಅವ್ರಿಗೆ ಗ್ಯಾರಂಟಿ ಈ ಜಾಬ್ ಸಿಗುತ್ತೆ. ಟೋಟಲ್ ಪೋಸ್ಟ್ ಆಸ್ 57. ನಾನ್ HK ಅಂತ ಸಪರೇಟಾಗಿ ಇದನ್ನಿದ್ದರೂ ಕೂಡ ನಾನ್ HKಯಲ್ಲಿ 57 ಪೋಸ್ಟ್ ಇದೆ. ನಾನ್ HK ಕಲ್ಯಾಣ ಕರ್ನಾಟಕೇತರ ಅಂತ ಕರಿತೀವಿ. HK ಹೈದರಾಬಾದ್ ಕರ್ನಾಟಕ ಅಂತ ಮೊದಲು ಅಂತಿದ್ವಿ, ಈಗ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ. HKದಲ್ಲಿ ಕಂಪ್ಯೂಟರ್ ಸೈನ್ಸ್ ಪೋಸ್ಟ್ಗಳು ಇಲ್ಲ. ನಾನ್ HKದಲ್ಲಿ 57 ಪೋಸ್ಟ್ ಇದೆ. ಕ್ರೈಸ್ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಓಕೆ, ಇದರ ಎಲಿಜಿಬಿಲಿಟಿ ನೋಡೋದಾದರೆ ಮೊದಲೇ ಹೇಳಿರೋ ಹಾಗೆ BSc, BCA, BE, BTech ಇಷ್ಟೇ ಇರೋದು. BScಯಲ್ಲಿ ವಿತ್ CS, BSc ಇನ್ CS ಈ ರೀತಿ ಇದೆ. BSc ಇನ್ CS, BSc ವಿತ್ CS ಇಬ್ಬರು ಎಲಿಜಿಬಲ್ ಇದ್ದೀರಿ. ಕೆಲವು ಡೌಟ್ಸ್ನ ಆಲ್ರೆಡಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ.
ಇದು ಯಾವುದು ಅಂದರೆ ಎಲಿಜಿಬಿಲಿಟಿ ಅಥವಾ ಎಜುಕೇಷನ್ ರಿಲೇಟೆಡ್ ಡೌಟ್ಸು ಈ ಎಜುಕೇಷನ್ ರಿಲೇಟೆಡ್ ಡೌಟ್ಸು ಯೂಶ್ವಲಿ ಯಾರಿಗೂ ತುಂಬ ಡೌಟ್ಸು ಸ್ಟೂಡೆಂಟ್ಸು ನನಗೆ ಕೇಳಿಲ್ಲ. ಬಿ ಟೆಕ್ ಬಿ ಟೆಕ್ ಅಲ್ಲೂ ಕೂಡ ಸಿ ಎಸ್ ಬರುತ್ತೆ, ಬಿ ಟೆಕ್ಕಲ್ಲೂ ಕೂಡ ಐ ಎಸ್ ಬರುತ್ತೆ. ಬಿ ಟೆಕ್ ಸಿ ಎಸ್, ಬಿ ಟೆಕ್ ಐ ಎಸ್, ಬಿ ಇ ಸಿ ಎಸ್, ಬಿ ಇ ಐ ಎಸ್, ಬಿ ಇ ಸಿ ಎಸ್, ಬಿ ಇ ಐ ಎಸ್. ಐ ಎಸ್ ಅಂದರೆ ಇನ್ಫಾರ್ಮೇಷನ್ ಸೈನ್ಸ್. ಇವರೆಲ್ಲರೂ ಎಲಿಜಿಬಲ್ ಇದ್ದೀರಿ. ಎಲ್ಲರದು ತುಂಬ ದೊಡ್ಡ ಕನ್ಫ್ಯೂಷನ್ ಏನು ಅಂತ ಕೇಳಿದರೆ, ಬಿ ಎಡ್ ನಾಟ್ ರಿಕ್ವೈರ್ಡ್, ಬಿ ಎಡ್ ನಾಟ್ ಎಟ್ ಆಲ್ ರಿಕ್ವೈರ್ಡ್, ಟಿ ಇ ಟಿ ನಾಟ್ ಎಟ್ ಆಲ್ ರಿಕ್ವೈರ್ಡ್ ಫಾರ್ ಕ್ರೈಸ್. ನೋಟ್ ಮಾಡ್ಕೊಳ್ಳಿ ಎಲ್ಲಾದರೂ ಒಂದು ಕಡೆ, ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಸೊ ಹೋಪ್ ದಿಸ್ ಈಸ್ ಕ್ಲಿಯರ್ ಟು ಯು. ಇದು ಕ್ಲಿಯರ್ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಸೊ ಈಗ ನಿಮಗೆ ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ಏಜ್ ರಿಲೇಟೆಡ್ ಹೇಳಬೇಕು. ಏಜ್ ರಿಲೇಟೆಡ್ ಎರಡರಲ್ಲೂ ಬೇರೆ ಬೇರೆ ಏಜ್ ಕ್ರೈಟೀರಿಯಾ ಕೊಟ್ಟಿದ್ದಾರೆ, ಕೆ ಪಿ ಎಸ್ ಅಲ್ಲೂ ಮತ್ತು ಇನ್ನೊಂದರಲ್ಲೂ. ಸೊ ಈಗ ನೀವು ಕೆ ಪಿ ಎಸ್ ಬಗ್ಗೆ ತುಂಬ ವರಿ ಮಾಡಬೇಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಫೈನಲ್ ಆಗಿರೋದು ಕ್ರೈಸ್. ಕೆ ಪಿ ಎಸ್ ಎಷ್ಟು 2500 ಅಂತ ಹೇಳಿದರು, ಆಮೇಲೆ 500 ನೋಟಿಫಿಕೇಷನ್ ಬಿಟ್ಟರು, ಅದು ಇನ್ನೂ ಫೈನಲ್ ಆಗಿಲ್ಲ. ಸೊ ಎರಡನೇ ಸಲ ಬಂದಿರೋ ರಿಕ್ರೂಟ್ಮೆಂಟ್ 500 ಅಂತ ಮೆನ್ಷನ್ ಮಾಡಿದರೂ ಕೂಡ ಅದಕ್ಕೂ 15 ಡೇಸ್ ಕಾಲಾವಕಾಶ ಆಬ್ಜೆಕ್ಷನ್ಗೆ ಇತ್ತು. ಅಕ್ಸಾ ಸಂಘಟನೆದವರು ಆಲ್ರೆಡಿ ಅದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಪೇಪರ್ ರಿಲೇಟೆಡ್ ಓನ್ಲಿ 2 ಪೇಪರ್ ಮಾತ್ರ ಇಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಪೇಪರ್ 1, ಪೇಪರ್ 2 ಮಾತ್ರ ಇಡಿ, ಪೇಪರ್ 3 ಬೇಡ. ಇದ್ರ ಬಗ್ಗೆ ಇನ್ನೊಂದು ಸಲ ಇದೇ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ ನಾನು. ಇವಾಗ ಕ್ರೈಸನ್ನು ಮುಗಿಸ್ಬಿಡೋಣ. ಎಲಿಜಿಬಿಲಿಟಿ ಕ್ರೈಟೇರಿಯಾನ ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಏಜ್ ಕ್ರೈಟೇರಿಯಾ ಈ ಎರಡರಲ್ಲೂ ಬೇರೆ ಬೇರೆ ಇದೆ. ಕ್ರೈಸ್ದನ್ನು ಮಾತಾಡೋದಾದರೆ ನಿಮಗೆ ಏಜ್ ಲಿಮಿಟ್ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಜನರಲ್ ಕ್ಯಾಟಗರಿ ಯಾರಿದ್ದೀರಿ ಅವರಿಗೆ 45 ಇದೆ. ನಿಮಗೆ ಯಾವ್ಯಾವ ಕ್ಯಾಟಗರಿ ಬರುತ್ತೋ ಅಪ್ಲಿಕೇಬಲ್ ಆಗುತ್ತೋ ಅವರು ಅದನ್ನು ನೋಟ್ ಮಾಡ್ಕೊಳ್ಬೇಕಿದ್ರೆ, ಜನರಲ್ ಕ್ಯಾಟಗರಿಗೆ 45 ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ. 2A 2B ಸಿಮಿಲರ್ಲಿ 3A 3B ಈ ಕ್ಯಾಟಗರಿಗೆ ಮ್ಯಾಕ್ಸಿಮಮ್ ಏಜು 48 ಇದೆ. ದೆನ್ ಎಸ್ ಸಿ ಕ್ಯಾಟಗರಿ, ಎಸ್ ಟಿ ಹಾಗೆ ಕ್ಯಾಟಗರಿ 1ನಲ್ಲಿ ಯಾರಿದ್ದೀರಾ ಇವರಿಗೆ 50 ಮ್ಯಾಕ್ಸಿಮಮ್ ಏಜನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ರಿಮೆಂಬರ್, ಜನರಲ್ ಇದ್ದರೆ 45, 2A 2B 3A 3B 48, ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 50. ಸೊ ಏಜ್ ಕ್ರೈಟೇರಿಯಾ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನಿಮಗೆ ಅರ್ಥ ಕೂಡ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು. ಇನ್ನು ನೀವು ನೆಕ್ಸ್ಟ್ ನೋಡೋದಾದರೆ ಸಿಲೆಬಸ್ ಫೈನಲೈಸ್ ಆಗಿದೆ. ಇಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ, ಇದನ್ನು ಪ್ಲೀಸ್ ವಿಡಿಯೋ ನೋಡಿ. ಸಿಲೆಬಸ್ಸಲ್ಲಿ KEA ವೆಬ್ಸೈಟಲ್ಲಿ ಸಿಲೆಬಸ್ ಅಪ್ಡೇಟ್ ಆಗಿದೆ, ಇಟ್ ಈಸ್ ಫೈನಲೈಸ್ಡ್. ಸೊ ಕೆಲವರು ಯಾವುದೋ ಬ್ಲಾಗ್ ಬಗ್ಗೆ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಿ, ಅದನ್ನು ನಿಮ್ಗೆ ತೋರಿಸಿಬಿಡ್ತೀನಿ, ಸುಮ್ಮನೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಇಲ್ಲಿ ನೋಡಿ, ಇದನ್ನು ಹೇಳ್ತಾ ಇದ್ದೀನಿ, ನೀಡ್ಸ್ ಆಫ್ ಪಬ್ಲಿಕ್ ಅಂತ ಒಂದು ವೆಬ್ಸೈಟನ್ನು ನನಗೆ ತೋರಿಸಿ. ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ ಬೇರೆ ತೋರಿಸ್ತಾ ಇದ್ದೀರಿ, ನಿಮ್ಮ ವಿಡಿಯೋದಲ್ಲಿ ಆ ಸಿಲೆಬಸ್ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಇಲ್ಲಿದೆ ನೋಡಿ, ಕಂಪ್ಯೂಟರ್ ಬೇಸಿಕ್ಸ್, ನಂಬರ್ ಸಿಸ್ಟಮ್, ಬೂಲಿಯನ್ ಅಲ್ಜಿಬ್ರಾ. ಈ ಸಿಲೆಬಸ್ಸು ನಾನು ನನ್ನ ವಿಡಿಯೋದಲ್ಲಿ ಹೇಳಿರಲಿಲ್ಲ. ಯಾಕೆ ಅಂದರೆ ಕ್ರೈಸ್ ರಿಕ್ರೂಟ್ಮೆಂಟಲ್ಲಿ ನೀವು ನೋಡೋದಾದರೆ ಇಲ್ಲಿ ತೋರಿಸ್ತೀನಿ ನೋಡಿ. ಕ್ರೈಸ್ ರಿಕ್ರೂಟ್ಮೆಂಟ್ ನೋಡೋದಾದರೆ ಇದು ವೆಬ್ಸೈಟಲ್ಲೇ ಇನ್ನೊಂದು ಸಲ ಮೇನ್ ಪೇಜಿಂದನೇ ತೋರಿಸ್ತೀನಿ ಬಿಡಿ. ನಿಮಗೆ ಹೊಸದಾಗಿ ಓಪನ್ ಮಾಡಿ ತೋರಿಸ್ತೀನಿ, ನೋಡ್ಕೊಂಡು ಬಿಡಿ, ಸುಮ್ಮನೆ ಕನ್ಫ್ಯೂಷನ್ನೇ ಮಾಡ್ಕೊಳ್ಳೋದು ಬೇಡ. ಇಲ್ಲಿ ನೀವು ನೋಡೋದಾದರೆ KEA ವೆಬ್ಸೈಟಲ್ಲಿ ಈ ರೀತಿ ಇದೆ. ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನನಗೆ ನೇಮಕಾತಿ ಅಂತ ಸಿಗುತ್ತೆ. ಕ್ರೈಸ್ ನೇಮಕಾತಿ ಅಂತ ಇದೆ. ಕ್ರೈಸ್ ನೇಮಕಾತಿ 2026 RPC ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲಿ 4 ಲಿಂಕ್ಗಳು ಬರುತ್ತೆ. ಅದರಲ್ಲಿ ಒಂದು ಸಿಲೆಬಸ್ ಕೂಡ ಇದೆ. ಇಲ್ಲಿ ನೀವು ನೋಡ್ಬೋದು, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆಯ ಪಠ್ಯಕ್ರಮ. ಇದನ್ನು ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಸಬ್ಜೆಕ್ಟ್ ವೈದು ಸಿಲೆಬಸ್ ಸಿಗುತ್ತೆ. ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ನ ನೀವು ನೋಡೋದಾದರೆ ನಾನು ನಿನ್ನೆ ಮಾಡಿರೋ ವಿಡಿಯೋದಲ್ಲಿ ಇದೇ ಸಿಲೆಬಸ್ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಫಂಡಮೆಂಟಲ್, ಸಿ ಪ್ರೋಗ್ರಾಮ್, ಡೇಟಾ ಸ್ಟ್ರಕ್ಚರ್ಸ್, ಆಪರೇಟಿಂಗ್ ಸಿಸ್ಟಮ್, ಇದೇ ಸಿಲೆಬಸ್ ಇದೆ. ಈ
ವೆಬ್ಸೈಟಲ್ಲಿ ಯಾಕೆ ಈ ರೀತಿ ತೋರಿಸ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ನೀವು ನನ್ನ ವಿಡಿಯೋಗೆ ಕಮೆಂಟ್ ಮಾಡೋದು ಬದಲು ಈ ಬ್ಲಾಗ್ಗೆ ನೀವು ದಯಮಾಡಿ ಕಮೆಂಟ್ ಮಾಡಿ. ಇಲ್ಲಿ ಕಮೆಂಟ್ ಮಾಡೋದಕ್ಕೆ ಅವಕಾಶ ಕೂಡ ಕೊಟ್ಟಿದ್ದಾರೆ ಅವರು. ಇಲ್ಲಿ ನಿಮ್ದು ಏನಿದೆ ಡಿಸ್ಕ್ರಿಪ್ಷನ್ ರಿಪ್ಲೈ ಮಾಡಿ ಅವ್ರಿಗೆ. ಸಿಲೆಬಸ್ ಎಲ್ಲಿಂದ ತೊಗೊಂಡು ತೋರಿಸ್ತಾ ಇದ್ದೀರಾ ಅಂತ ಕೇಳಿ ನೋಡೋಣ. ಅವ್ರದ್ದು ಸೋರ್ಸ್ ಏನಾದರೂ ಇದ್ದರೆ ಅದ್ರ ಬಗ್ಗೆ ಬೇಕಾದ್ರೆ ವೆರಿಫೈ ಮಾಡೋಣ. ಬಟ್ ಸ್ಟಿಲ್ ವೆಬ್ಸೈಟಲ್ಲಿ ಕೊಟ್ಟಿರೋ ಸಿಲೆಬಸ್ಸು ಇದೇ ಫೈನಲ್. ಹೋಪ್ ದಿಸ್ ಈಸ್ ಆಲ್ಸೋ ವೆರಿ ಕ್ಲಿಯರ್ ಟು ಯು. ನೆಕ್ಸ್ಟ್, ಈಗ ಏಜ್ ಗೊತ್ತಾಯಿತು, ಎಲಿಜಿಬಿಲಿಟಿ ಗೊತ್ತಾಯಿತು, ಫೈನಲೈಸ್ಡಾ ಅಂತ ಕ್ವಶನ್ ಮಾರ್ಕ್ ಇದೆ. ಎಸ್, ಇಟ್ ಈಸ್ ಫೈನಲೈಸ್ಡ್. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 1-2 ದಿವಸ ಫಸ್ಟಿಗೆ ಎರರ್ ಬರ್ತಾಯಿತ್ತು, ಇವಾಗ ವರ್ಕಿಂಗ್ ಇದೆ. ಅದು ನಿಮಗೆ ಡಿಜಿ ಲಾಕರಿಂದ ಲಾಗಿನ್ ಮಾಡೋದಕ್ಕೆ ಕೇಳ್ತಾ ಇದೆ. ನೀವೆಲ್ಲ ಕಂಪ್ಯೂಟರ್ ಬ್ಯಾಕ್ಗ್ರೌಂಡದವರಿಂದ ನಿಮಗೆ ತೊಂದರೆ ಆಗಬಾರ್ದು ಅಂತ ನಾನು ಭಾವಿಸ್ತಿದ್ದೀನಿ. ಬಟ್ ಸ್ಟಿಲ್ ಯು ಆರ್ ಫೇಸಿಂಗ್ ಸಮ್ ಇಶ್ಯೂಸ್. ಐ ವಿಲ್ ಟ್ರೈ ಟು ಸಾಲ್ವ್ ಇಟ್. ನಾನು ಇದನ್ನೇ ಸಾಲ್ವ್ ಮಾಡ್ತಾ ಕೂತ್ರೆ ಸಬ್ಜೆಕ್ಟ್ ರಿಲೇಟೆಡ್ ಕ್ಲಾಸಸ್ ಆಗಲಿ ವಿಡಿಯೋಸ್ ಆಗಲಿ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಇದು ಆದಷ್ಟು ಬೇಗ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಸಬ್ಜೆಕ್ಟನ್ನೇ ನಾವು ಫೋಕಸ್ ಮಾಡೋಣ. ಕ್ರೈಸ್ ರಿಕ್ರೂಟ್ಮೆಂಟ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಲ್ಲಿ ಯಾವುದು ಡೌಟ್ ಬೇಡ. ಕ್ರೈಸ್ ಫೈನಲ್ ಆಗಿದೆ, ಸಿಲೆಬಸ್ ಮುಗಿದಿದೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, 57 ಪೋಸ್ಟ್ ಇದೆ. ಓಕೆ, BEd ಬೇಕಾಗಿಲ್ಲ. BE, BSc, BCA ಈ ಮೂರರಲ್ಲೂ ಕಂಪ್ಯೂಟರ್ ಸೈನ್ಸ್ ಇದ್ದರೆ ಓಕೆ, ಇನ್ಫಾರ್ಮೇಷನ್ ಸೈನ್ಸ್ ಇದ್ದರೆ ಓಕೆ. ದಟ್ಸ್ ಆಲ್. KPS GPT ಕಂಪ್ಯೂಟರ್ ಟೀಚರ್ ಇದರ ಡೌಟ್ಸ್ ಬಗ್ಗೆ ಈಗ ಮಾತಾಡ್ತೀನಿ ನೋಡಿ. 2500 ಅಂತ ಮೆನ್ಷನ್ ಮಾಡಿದರು. ಆಮೇಲೆ ಇದಕ್ಕೂ ಕೂಡ 15 days ಆಬ್ಜೆಕ್ಷನ್ಗೆ ಟೈಮ್ ಕೊಟ್ಟರು. ತುಂಬ ಜನನು ಲೆಟ್ರಿಗೆ ಬರೆದ್ರಿ, ಲೆಟ್ರ್ ಪೋಸ್ಟ್ ಮಾಡಿದ್ರಿ, ಹ್ಯಾಂಡ್ ರಿಟರ್ನ್ ಕಳಿಸಿದ್ರಿ, ಪ್ರಿಂಟೆಡ್ ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡಿ ಕೂಡ ಕಳಿಸಿದ್ರಿ. PUC ರಿಲೇಟೆಡ್ ಇಶ್ಯೂಸ್ ಇತ್ತು. SSLC ಮತ್ತು PUC ಎರಡರಲ್ಲೂ ಕನ್ನಡವನ್ನು ಓದಿರಬೇಕಂತ ಹೇಳಿದರು. SSLCಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಭಾಷೆ ಎರಡರಲ್ಲಿ ಯಾವುದಾದ್ರೂ ಒಂದಿದ್ರೆ ನಡೆಯುತ್ತೆ. PUCಯಲ್ಲಿ ಕೂಡ ಅದೇ ರೀತಿ ಕೊಟ್ಟಿದ್ದರು. ತುಂಬ ಜನ PUCಯಲ್ಲಿ ಕನ್ನಡ ಭಾಷೆ ಓದಿರಲಿಲ್ಲ, ಅವರೆಲ್ಲ ಆಬ್ಜೆಕ್ಷನನ್ನು ರೈಸ್ ಮಾಡಿದ್ರಿ. ಕೊನೆಗೆ ಅದು ಏನಾಯಿತು ಏನಿಲ್ಲ ಯಾವುದೂ ಮಾಹಿತಿ ಸದ್ಯಕ್ಕೆ ಲಭ್ಯವಿಲ್ಲ. ಆಮೇಲೆ ಸ್ವಲ್ಪ ದಿವಸ ಬಿಟ್ಟ ಮೇಲೆ ಯಾವುದು ರಿಲೀಸ್ ಆಯಿತು ಅಂದರೆ GPT ಓಕೆ, ದೆನ್ PST ಓಕೆ, ಈ ರೀತಿ ನಿಮಗೆ ಒಂದು ನೋಟಿಫಿಕೇಷನ್ ಬಂತು. ಇನ್ನೊಂದು ಇದರಲ್ಲೇ SSAM ಸೆಕೆಂಡರಿ ಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್. GPT ಅಂದರೆ ಪ್ರೈಮರಿ ಸ್ಕೂಲ್ ಟೀಚರು, PST ಕೂಡ ಪ್ರೈಮರಿ ಸ್ಕೂಲ್ ಟೀಚರೇ. PST ಅಂದರೆ 1 to 5, GPT ಅಂದರೆ 1 to 8 ಅಲ್ಲ, ಸಾರಿ 6 to 8. GPT ಅಂದರೆ 6 to 8, PST ಅಂದರೆ 1 to 5. ಸೊ ದಿಸ್ ಈಸ್ ಹೈ ಸ್ಕೂಲ್. SSM ಅಂದರೆ ಹೈ ಸ್ಕೂಲ್. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಓಕೆ, ನಾವು ವಾಟ್ ಐ ಹ್ಯಾವ್ ಟು ಮೇಕ್ ಯು ಕ್ಲಿಯರ್. ಇವಾಗ ಏನನ್ನು ಕ್ಲಿಯರ್ ಮಾಡಬೇಕು ಅಂತ ಬಯಸ್ತಿದ್ದೀನಿ ಅಂದರೆ ಇದರ ಸಿಲೆಬಸ್ಸು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಹೇಳ್ತಾ ಇದ್ದೀನಿ. ಬಟ್ ಇದು ಫೈನಲೈಸ್ಡ್ ಆಗಿಲ್ಲ ಇನ್ನೂ. ನಾಟ್ ಫೈನಲೈಸ್ಡ್, ಇಟ್ ಈಸ್ ಇನ್ ಅಂಡರ್ ಪ್ರೊಸೆಸಿಂಗ್. ಓಕೆ, ನಾಟ್ ಫೈನಲೈಸ್ಡ್, ಇದು ಫೈನಲೈಸ್ಡ್ ಆಗಿಲ್ಲ. ಓಕೆ, ಆದರೂ ಇವರು ಏನು ಪ್ಲ್ಯಾನ್ ಮಾಡಿರೋದ್ರ ಬಗ್ಗೆ ಹೇಳ್ತೀನಿ ನಾನು. ಏನು ಪ್ಲ್ಯಾನ್ ಇತ್ತು ಇವ್ರದ್ದು? ಪೇಪರ್ 1, 2, 3 3 ಪೇಪರ್ ಮಾಡಬೇಕು ಅಂತ ಇವ್ರದ್ದು ಫೈನಲ್ ಮಾಡಿದರು ಇವರು. ಪೇಪರ್ 1ನಲ್ಲಿ ನಿಮಗೆ ಪೇಪರ್ 1, ಪೇಪರ್ 2, ಪೇಪರ್ 3 ಮೂರೂ ಸೇರಿ ಮಿನಿಮಮ್ 30 ಎಲ್ಲ ಪೇಪರಲ್ಲೂ ಪ್ರತಿ ಪೇಪರಲ್ಲೂ ನೀವು 35 ಮಾರ್ಕ್ಸ್ ತೆಗಿಬೇಕು ಅಂತ ಕಂಪಲ್ಸರಿ ಮಾಡಿದರು. ಓಕೆ, ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನಿಮಗೇನು ಹೇಳಬೇಕು ಅಂತ ಹೇಳಿದ್ರೆ 50% ನಿಮ್ಮ ಡಿಗ್ರಿಯಲ್ಲಿ ಸ್ಕೋರ್ ಇರಬೇಕು. 50% ಬೇಸಿಕ್ ಡಿಗ್ರಿ BE, BSc, BCA ಏನೇ ಕಲ್ತಿರ್ರಿ ನೀವು, ಅಲ್ಲಿ 50% ಮಿನಿಮಮ್ ಇರಬೇಕು ಯಾವುದೇ ಕ್ಯಾಟಗರಿ ಇದ್ದರೂ. ಓಕೆ, ಸೊ ಇಲ್ಲೂ ಸೇಮ್ ಎಲಿಜಿಬಿಲಿಟಿ BE, BSc, BCA, ಇನ್ಫಾರ್ಮೇಷನ್ ಸೈನ್ಸ್, ಎಂಜಿನಿಯರಿಂಗ್, BTech ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್. BEd ಈಗಲೂ ಕೂಡ ಬೇಕಾಗಿಲ್ಲ. ಅಪಾಯಿಂಟ್ ಆದಮೇಲೆ 5 ವರ್ಷದೊಳಗಡೆ BEd ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಕೆಲವರು ಕ್ವಶನ್ನು, ಸರ್ ಅಪಾಯಿಂಟ್ ಆದಮೇಲೂ BEd ಹೆಂಗೆ ಮಾಡ್ಕೊಳ್ಳೋದು? ಓಪನ್ ಯೂನಿವರ್ಸಿಟಿಯಿಂದ ಮಾಡ್ಕೋಬೋದು. ಕೆಲವರು ಕೇಳ್ತಾಯಿದ್ದಾರೆ ಅಪಾಯಿಂಟ್ ಆದಮೇಲೆ BEd ಏನೋ ಮಾಡ್ಕೊಳ್ತೀವಿ, TET ಕ್ಲಿಯರ್ ಆಗಲಿಲ್ಲ ಅಂದರೆ ಏನು ಮಾಡೋದು? ಸೊ ಏನು ಮಾಡೋದು ಅನ್ನೋದು ನೋಟಿಫಿಕೇಷನಲ್ಲಿ ಸದ್ಯಕ್ಕೆ ಅವ್ರಿಗೆ ಕೊಟ್ಟಿಲ್ಲ. ನಾನೇ ಅಸ್ಯೂಮ್ ಮಾಡಿಕೊಂಡು ಊಹೆ ಮಾಡಿಕೊಂಡು ಹೇಳೋಕ್ಕೂ ಆಗೋದಿಲ್ಲ. ಸೊ ಫಸ್ಟು ಅಪಾಯಿಂಟ್ಮೆಂಟ್ ಬಗ್ಗೆ ಗಮನ ಕೊಡಿ. ಆಮೇಲೆ ಗೌರ್ಮೆಂಟ್ದವ್ರು ಏನು ರೂಲ್ ತೊಗೊಂಡು ಬರ್ತಾರೋ ಅದಕ್ಕೆ ನಾವು ಓಕೆ ಅನ್ನಲೇಬೇಕಾಗುತ್ತೆ. ಸೊ ಇದು ಕೂಡ ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ ನಾನು. ಇಲ್ಲಿ ಟೋಟಲ್ ಪೇಪರ್ 1, ಪೇಪರ್ 2, ಪೇಪರ್ 3. ಪೇಪರ್ 1 ಓಕೆ, ಸ್ವಲ್ಪ ನೋಡಿ, ಕ್ರೈಸ್ ಪೇಪರ್ ಬಗ್ಗೆನೂ ಮಾತಾಡಬೇಕು ನಾನು. ಸ್ವಲ್ಪ ವೇಟ್ ಮಾಡಿ, ವಿಡಿಯೋ ಲೆಂಗ್ದಿ ಅನಿಸಿದ್ರು ಕೂಡ ವಿಡಿಯೋನ ನೋಡಿ ನೀವು.
ಇಲ್ಲಾಂದರೆ ಆಮೇಲೆ ಮತ್ತೆ ಅದೇ ಸೇಮ್ ಕ್ವಶನ್ಸು ಕೇಳ್ತಾ ಹೋಗ್ತೀರಾ. ಇದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡಬೇಕಾಗುತ್ತೆ, ಸಬ್ಜೆಕ್ಟ್ ಓದೋದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ನಾನೇನು ಹೇಳ್ತಾ ಇದ್ದೀನಿ, ಪೇಪರ್ 1ನಲ್ಲಿ ನಿಮಗೆ ಜಿ ಕೆ ಪೇಪರ್ 1 ಇದು, ಇಲ್ಲಿ 1 ಅಂತ ಅಷ್ಟೇ ಬರೀತೀನಿ ನಾನು. ಪೇಪರ್ 1 ಜಿ ಕೆ ಇರುತ್ತೆ. ಇದು ಒ ಎಮ್ ಆರ್ ಬೇಸ್ಡ್ ಇರುತ್ತೆ. ಬೇಸಿಕ್ ಕನ್ನಡ, ಬೇಸಿಕ್ ಇಂಗ್ಲೀಷ್, ಓಕೆ, ಕರೆಂಟ್ ಅಫೇರ್ಸ್, ಎಜುಕೇಷನಲ್ ಸೈಕಾಲಜಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್, ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಹೆಲ್ತ್, ಕಂಪ್ಯೂಟರ್ ಲಿಟ್ರಸಿ, ಈ ಎಲ್ಲ ಸಬ್ಜೆಕ್ಟ್ಗಳು KPS GPT ಪೇಪರ್ 1ನಲ್ಲಿ ಇದೆ. ಪೇಪರ್ 2ಅಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ಸಬ್ಜೆಕ್ಟ್ ಪೇಪರು, ಇದು ನಿಮ್ಮ ಕಂಪ್ಯೂಟರ್ ಸೈನ್ಸ್ ಪೇಪರ್ ಇದೆ. ಟೋಟಲ್ 150 ಮಾರ್ಕ್ಸ್ಗಿದೆ. 50 MCQ ಇದೆ, 50 MCQ ಆ್ಯಂಡ್ 100 ವಿಲ್ ಬಿ ಡಿಸ್ಕ್ರಿಪ್ಟಿವ್. ಯಾವ ರೀತಿ ಬರೀಲಿಕ್ಕೆ ಕೇಳ್ತಾರೆ, ಏನು ಮಾಡ್ತಾರೆ, ಇದೆಲ್ಲ ಫೈನಲ್ ನೋಟಿಫಿಕೇಷನ್ ಬಂದಮೇಲೆ ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಒಂದು ವೇಳೆ ಸಿಲೆಬಸ್ ಚೇಂಜ್ ಆದರೆ ಅದ್ರ ಮೇಲೆ ಕ್ಲಾಸಸ್ ಮಾಡ್ತೀನಿ. ಸದ್ಯಕ್ಕೆ ನಾನು ಕ್ಲಾಸಸ್ ಮಾಡ್ತಿರೋದು ಕ್ರೈಸ್ ಸಿಲೆಬಸನ್ನು ಇಟ್ಕೊಂಡು ಕ್ಲಾಸಸನ್ನು ಮಾಡ್ತಾಯಿದ್ದೀನಿ. ಓಕೆ, ಇದು ಕೂಡ ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಸೊ ಪೇಪರ್ 2 ಆಯಿತು. ಪೇಪರ್ 3ಯಲ್ಲಿ ಏನಿದೆ, ಪೇಪರ್ 3ಯಲ್ಲಿ ನಿಮಗೆ ಟೋಟಲ್ಲು 100 ಮಾರ್ಕ್ಸ್ ಇದೆ. ಇದು ಕೂಡ ಡಿಸ್ಕ್ರಿಪ್ಟಿವು. ಇಲ್ಲಿ 2 ಸಬ್ಜೆಕ್ಟ್ ಬರುತ್ತೆ, ಒಂದು ಕನ್ನಡ, ಇನ್ನೊಂದು ಇಂಗ್ಲೀಷ್. ಕನ್ನಡ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ, ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂತ ಕರಿತೀವಿ. 50 ಮಾರ್ಕ್ಸ್ ಇದು 50 ಮಾರ್ಕ್ಸು, ಇದು 50 ಮಾರ್ಕ್ಸು. ಇದು ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಇಲ್ಲಿ ಏಜ್ ಕ್ರೈಟೀರಿಯಾ ಒಂದು ಉಳ್ಕೊಳ್ತು. ಏಜ್ ಕ್ರೈಟೀರಿಯಾ ಇಲ್ಲಿ ನೀವು ನೋಡೋದಾದರೆ, ಓಕೆ, ಇಲ್ಲಿ ಕ್ರೈಸಲ್ಲಿ ಏಜ್ ಡಿಫ್ರೆಂಟ್ ಇತ್ತು, ಇಲ್ಲಿ ಏಜ್ ಡಿಫ್ರೆಂಟ್ ಇದೆ. ಇಲ್ಲಿ 21 ಇಯರ್ಸ್ ಅಂತೂ ಮಿನಿಮಮ್ ಕಂಪ್ಲೀಟ್ ಆಗಿರಬೇಕು. ಜನರಲ್ ಮೆರಿಟ್ಗೆ 38 ಇಯರ್ಸನ್ನು ಕೊಟ್ಟಿದ್ದಾರೆ. ಜನರಲ್ ಮೆರಿಟ್ 38 ಇಯರ್ಸ್ ಇದೆ. ಓಕೆ, SC ST ಕ್ಯಾಟಗರಿ 1ಗೆ 43 ಇಯರ್ಸ್ ಕೊಟ್ಟಿದ್ದಾರೆ. ದೆನ್ 2A 2B 3A 3Bಗೆ 41. ಈ 43 ಯಾರಿಗಿದೆ, ಇದು SC ST ಕ್ಯಾಟಗರಿ 1ದವರಿಗೆ ಕೊಟ್ಟಿದ್ದಾರೆ. 41 ಇದು 2A 2B 3A 3B ಇವ್ರಿಗೆ 41 ಕೊಟ್ಟಿದ್ದಾರೆ. ದೆನ್ ಜನರಲ್ ಮೆರಿಟ್ಗೆ 38ಅನ್ನು ಮೆನ್ಷನ್ ಮಾಡಿದ್ದಾರೆ. ಇದು ಏಜ್ ರಿಲೇಟೆಡ್ ಡೌಟ್ಸ್. ಸೊ ಇದು ಕೂಡ ನಿಮಗೆ ಈಗ ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಇನ್ನು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೀವು ನೋಡೋದಾದರೆ, ಇಲ್ಲಿ ಮೇಲ್ಗಡೆ ಬರಿತೀನಿ ನಾನು, 70% ಆ್ಯಂಡ್ 30%. ಇದ್ರ ಮೇಲೂ ಕೆಲವರು ಆಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. 70% ನಿಮ್ಮದು ಕಾಂಪಿಟೇಟಿವ್ ಎಕ್ಸಾಮ್, ಇವು 3 ಪೇಪರ್ ಸೇರಿ. 30% ನಿಮ್ಮದು ಡಿಗ್ರಿ ಸ್ಕೋರ್. ಈ ರೀತಿ ಈಗ ಸದ್ಯಕ್ಕೆ ಮೆನ್ಷನ್ ಮಾಡಿದ್ದಾರೆ, ಬಟ್ ಫೈನಲ್ ಅಲ್ಲ. ಓಕೆ, ಈ ರೀತಿ ಇದೆ. ದಿಸ್ ಈಸ್ ಆಲ್ ಅಬೌಟ್ KPS ಆ್ಯಂಡ್ GPT ಕಂಪ್ಯೂಟರ್ ಟೀಚರ್. ಸೊ ಅನೌನ್ಸ್ ಆಗಿರೋ ಪೋಸ್ಟ್ಗಳು ಅದನ್ನೊಂಚೂರು ಹೇಳಿ ಮುಗಿಸಿ, ಆಮೇಲೆ ಕ್ರೈಸಲ್ಲಿ 1 ಪಾಯಿಂಟ್ ಉಳಿಸಿದ್ದೀನಿ, ಅದನ್ನು ಕೂಡ ಮುಗಿಸಿ ಕ್ಲಿಯರ್ ಮಾಡ್ತೀನಿ. ನೀವು ವಿಡಿಯೋ ಪೂರ್ತಿ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಅರ್ಧ ವಿಡಿಯೋ ನೋಡಿಬಿಟ್ಟು ಮತ್ತೆ ಕೇಳಿರೋ ಕ್ವಶನ್ನು, ಎಕ್ಸ್ಪ್ಲೇನ್ ಮಾಡಿರೋ ಆನ್ಸರ್ಗೆ ಮತ್ತೆ ಕ್ವಶನ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಓಕೆ, ದೆನ್ ಇಲ್ಲಿ ಯಾವುದು ಹೇಳಬೇಕು ನಿಮಗಂತ ಹೇಳಿದರೆ, ಓಕೆ, ಸೊ ಒಂದು ನಿಮಗೆ ಇಲ್ಲಿ B.Ed ಬಗ್ಗೆ ಹೇಳಿದ್ದೀನಿ ನಾನು ಆಲ್ರೆಡಿ. ಡಿಗ್ರಿ ಸ್ಕೋರ್ ಬಗ್ಗೆ ಹೇಳಿದ್ದೀನಿ. ಮಿನಿಮಮ್ ಸ್ಕೋರ್ ಎಷ್ಟು ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ. ದೆನ್ ಇನ್ನು ಕೊನೆಯದಾಗಿ ಓಕೆ, ಪೋಸ್ಟ್ ಬಗ್ಗೆ ಹೇಳಬೇಕಾಗಿತ್ತು. ಪೋಸ್ಟಲ್ಲಿ ನಿಮಗೆ ಟೋಟಲ್ ಪೋಸ್ಟ್ ಅವರು ಹೇಳಿರೋದು 500, 300 ಏನು ಹೇಳಿದ್ದಾರೆ, ಕಲ್ಯಾಣ ಕರ್ನಾಟಕ, 200 ಕಲ್ಯಾಣ ಕರ್ನಾಟಕೇತರ. ನಾವು ರೆಗ್ಯುಲರಾಗಿ ಇದಕ್ಕೆ ನಾನ್ HK ಅಂತ ಕರಿತೀವಿ, ಇದಕ್ಕೆ HK ಅಂತ ಕರಿತೀವಿ. ಈ ರೀತಿ ಪೋಸ್ಟನ್ನು ಡಿವೈಡ್ ಮಾಡಿದ್ದಾರೆ. ಬಟ್ ಈಗಲೂ ಹೇಳ್ತಾ ಇದ್ದೀನಿ, ಇದು ಫೈನಲ್ ಗೆಜೆಟ್ ಅಲ್ಲ. 15 ಡೇಸ್ ಆದಮೇಲೆ ಕ್ಲಿಯರಾಗಿ ನಿಮಗೆ ಮತ್ತೆ ಸಿಗುತ್ತೆ. 7 ಡೇಸ್ ಟೈಮ್ ಇದೆ, ಬಟ್ ಟೋಟಲಾಗಿ ನಿಮಗೆ 15 ಡೇಸ್ ಆದಮೇಲೆ ಪೂರ್ತಿ ಮಾಹಿತಿ ಸಿಗುತ್ತೆ. ಓಕೆ, ದೆನ್ ಇದು ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಸೊ ಈಗ ನಾನು ಮತ್ತೆ ವಾಪಸ್ ಕ್ರೈಸ್ ಬಗ್ಗೆ ಒಂಚೂರು ಉಳಿದಿರೋ ವಿಷಯವನ್ನು ಕಂಪ್ಲೀಟ್ ಮಾಡಿ ಮುಗಿಸ್ತೀನಿ. ಇದರ ಪೇಪರ್ ಕನ್ಫ್ಯೂಷನ್ ಇದೆ ತುಂಬ. ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ, ಕ್ರೈಸ್ ಎಕ್ಸಾಮ್ ಪ್ಯಾಟರ್ನಲ್ಲಿ 2 ಪೇಪರ್ ಇರುತ್ತೆ. ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ.
ಪೇಪರ್ 1 ಏನಿರುತ್ತೆ ಇದು ಕಂಪ್ಲೀಟ್ ಜಿ ಕೆ ಪೇಪರು 100 ಮಾರ್ಕು MCQ ಇರುತ್ತೆ. ಪೇಪರ್ 2 ಇದು 100 ಮಾರ್ಕ್ ಇರುತ್ತೆ, ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಸೊ ಇದು ಕೂಡ MCQ ಇರುತ್ತೆ. ಅಲ್ಲಿ ಲಿಖಿತ ಅಂತ ವರ್ಡ್ ಇದೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಇದು ಕೂಡ MCQ ಬೇಸ್ಡ್ ಇರುತ್ತೆ. ಸೊ ಫೈನಲ್ ಆಗಿರೋ ಕಂಪ್ಯೂಟರ್ ಟೀಚರ್ ಯಾವುದು? ಕ್ರೈಸ್. 2 ಟೈಪ್ ಇದೆ, ಫೈನಲ್ ಆಗಿರೋದು ಕ್ರೈಸ್. ತುಂಬ ಜನ ಈ 2500 ನೋಡಿ ಕಂಪ್ಯೂಟರ್ ಟೀಚರ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ರೆ ತೊಂದರೆ ಇಲ್ಲ. ಈವನ್ ಕ್ರೈಸಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಯಾರು ಚೆನ್ನಾಗಿ ಎಫರ್ಟ್ ಮಾಡ್ತೀರಿ, ಯಾರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀರಿ ಅವ್ರಿಗೆ ಮಾತ್ರ ಜಾಬ್ 100% ಆಗುತ್ತೆ. ಓಕೆ, ದಿಸ್ ಈಸ್ ವಾಟ್ ಐ ಕ್ಯಾನ್ ಸಜೆಸ್ಟ್. ಫೈನ್. ಸೊ ಇಲ್ಲಿ ಕೆಲವು ಡಾಕ್ಯುಮೆಂಟ್ಸನ್ನು ನಿಮಗೆ ಆ್ಯಡ್ ಮಾಡಿದ್ದೀನಿ. ಮೋಸ್ಟ್ಲಿ ನೀವು ಎಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ನೋಡ್ಬೋದು ನೀವು. ಇದು ಕ್ರೈಸ್ ಸಿಲೆಬಸನ್ನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಕ್ರೈಸ್ ಸಿಲೆಬಸ್ 100 ಮಾರ್ಕ್ಸ್ 2 hours. ಓಕೆ, ಇದು ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳು ಯಾವ ರೀತಿ ಇರಬೇಕು ಅಂತ ಕೊಟ್ಟಿದ್ರು, ಅದನ್ನು ನಿಮಗೆ ತೋರಿಸಲಿ ಅಂತ ಸ್ಕ್ರೀನ್ ಮೇಲೆ ಹಾಕ್ಕೊಂಡಿದೆ. ಓಕೆ, ಸೊ ದಿಸ್ ಈಸ್ ವಾಟ್ ಕ್ರೈಸ್ ರಿಲೇಟೆಡ್ ಕ್ವಶನ್ಸ್ ಆ್ಯಂಡ್ ಕನ್ಫ್ಯೂಷನ್ಸ್ ರಿಗಾರ್ಡಿಂಗ್ ಕಂಪ್ಯೂಟರ್ ಟೀಚರ್. ಕಂಪ್ಯೂಟರ್ ಟೀಚರ್ ಸಂಬಂಧಪಟ್ಟ ಎಲ್ಲ ಕನ್ಫ್ಯೂಷನ್ಸು ನಿಮಗೆ ಇಲ್ಲಿಗೆ ಸಾಲ್ವ್ ಆಯಿತು. ಇನ್ನು ಮತ್ತೆ ಡಿಸ್ಕ್ರಿಪ್ಟಿವ್ ಇರುತ್ತಾ, ಆಬ್ಜೆಕ್ಟಿವ್ ಇರುತ್ತಾ, MCQ ಇರುತ್ತಾ ಅದನ್ನು ಕೇಳಬೇಡಿ. ಕ್ರೈಸಲ್ಲಿ 2 ಪೇಪರು, ಒಂದು GK, ಒಂದು ಸಬ್ಜೆಕ್ಟ್, 2 MCQ ಇರುತ್ತೆ. ಇನ್ನು ನೆಗೆಟಿವ್ ಪಾಯಿಂಟ್ ಬಗ್ಗೆ ಮಾತಾಡಲಿಲ್ಲ ನಾನು. ನೆಗೆಟಿವ್ ಯಾವ ರೀತಿ ಇರುತ್ತೆ ಅಂತ ಹೇಳಬೇಕಾಗಿತ್ತು. ಸೊ ನೆಗೆಟಿವ್ ಕ್ರೈಸಲ್ಲಿ ಟೋಟಲ್ 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಈ ಒಂದು ಕ್ವಶನ್ಗೆ ಟೋಟಲ್ಲು 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಒಂದು ಕ್ವಶನ್ಗೆ 4 ಆಪ್ಷನ್ಸ್. ಈ 4ರಲ್ಲಿ ಯಾವುದಾದ್ರೂ ಒಂದು ಕರೆಕ್ಟ್ ಇರುತ್ತೆ, ಪ್ಲಸ್ ಒನ್ ಮೋರ್ ಎಕ್ಸ್ಟ್ರಾ ಆಪ್ಷನ್. ಸೊ ಇದು ಈ 4ರಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ನಿಮಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗದೇ ಇದ್ದರೆ 5ನೇ ಆಪ್ಷನ್ನ ಚೂಸ್ ಮಾಡಲೇಬೇಕು. ಒಂದು ವೇಳೆ ನೀವು ಚೂಸ್ ಮಾಡಲಿಲ್ಲ ಅಂದರೆ ಮತ್ತೆ 0.25 ನಿಮಗೆ ನೆಗೆಟಿವ್ ಆಗುತ್ತೆ. ಇದಕ್ಕೋಸ್ಕರನೇ ನಿಮಗೆ ಎಕ್ಸಾಮ್ ಫೈನಲ್ ಬೆಲ್ ಆದಮೇಲೂ ಕೂಡ 5 minutes ಎಕ್ಸ್ಟ್ರಾ ಟೈಮನ್ನು ಕೊಡಲಾಗುತ್ತೆ. 5 minutes ಎಕ್ಸ್ಟ್ರಾ ಟೈಮನ್ನು ಕೊಡಲಾಗುತ್ತೆ. ಹೋಪ್ ಇಟ್ ಈಸ್ ಆಲ್ಸೋ ಕ್ಲಿಯರ್ ಟು ಯು. ಓಕೆ, ಇನ್ನೊಂದು 35% ಇನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ ಯು ಮಸ್ಟ್ ಸ್ಕೋರ್. ಓಕೆ, ನೀವು ಆಯ್ಕೆ ಆಗಬೇಕು ಅಂದರೆ 35%. ಈ 2 ಪೇಪರ್ ಸೇರಿ, ಪೇಪರ್ 1 ಮತ್ತು ಪೇಪರ್ 2 ಈ 2 ಸೇರಿ 35%. 35% ಅಂದರೆ ನೀವು ಅಪಾಯಿಂಟ್ ಆದರೆ ಅಂತಲ್ಲ, ಮಿನಿಮಮ್ ಎಲಿಜಿಬಿಲಿಟಿ 35%. ಸೊ ಅದಾದಮೇಲೆ ನೀವು ಆಯ್ಕೆಗೆ ಅರ್ಹರಾಗ್ತೀರಿ. ಮಿನಿಮಮ್ 35% 2 ಸೇರಿ ತೊಗೊಳ್ಬೋದು. ಒಂದರಲ್ಲಿ ಜಾಸ್ತಿ, ಇನ್ನೊಂದರಲ್ಲಿ ಕಡಿಮೆ, ಅಥವಾ ಇನ್ನೊಂದರಲ್ಲಿ ಜಾಸ್ತಿ, ಅದರಲ್ಲಿ ಕಡಿಮೆ, ಹವೆವರ್ ಇಟ್ ಇಸ್. ಸೊ 35% ನೀವು ಸ್ಕೋರ್ ಮಾಡಬೇಕು, ಆಮೇಲೆ ನೀವು ಆಯ್ಕೆಗೆ ಅರ್ಹರಾಗಿರ್ತೀರಿ. ಸೊ ಅಲ್ಲಿ 35 ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್ ಇದೆ. ಇದರಲ್ಲಿ KPS ಅಥವಾ ಯಾವುದದು GPT ಕಂಪ್ಯೂಟರ್ ಟೀಚರಲ್ಲಿ. ಬಟ್ ಅದ್ರ ಬಗ್ಗೆ ತುಂಬ ವರಿ ಮಾಡಬೇಡ್ರಿ, ಅದು ಇನ್ನೂ ಫೈನಲ್ ಆಗಿಲ್ಲ. ಫೈನಲ್ ಆಗಿರೋದು ಕ್ರೈಸ್ ಮಾತ್ರ. ಸೊ ಕ್ರೈಸ್ ಬಗ್ಗೆ ಎಲ್ಲ ಡೌಟ್ಸ್ ನಿಮಗೆ ಕ್ಲಿಯರ್ ಆಗಿದೆ. 2 ಬೇರೆ ಬೇರೆ ಪೋಸ್ಟ್ಗಳಿದೆ, ಒಂದು ಫೈನಲ್ ಆಗಿದೆ, ಇನ್ನೊಂದು ಇನ್ನೂ ಫೈನಲ್ ಆಗಿಲ್ಲ. ಸದ್ಯಕ್ಕೆ ನೀವು ಪ್ರಿಪೇರ್ ಮಾಡ್ಬೋದಾಗಿದ್ದರೆ ಯಾವುದನ್ನು ಪ್ರಿಪೇರ್ ಮಾಡ್ಬೋದು? ಕ್ರೈಸ್ ಕಂಪ್ಯೂಟರ್ ಟೀಚರ್ನ ಪ್ರಿಪೇರ್ ಮಾಡ್ಬೋದು. ನಾನು ಆಲ್ರೆಡಿ ವಿಡಿಯೋ ಕ್ಲಾಸಸ್ ಏನು ಮಾಡ್ತಾ ಇದ್ದೀನೋ ಅದೆಲ್ಲ ಕ್ರೈಸ್ ಸಬ್ಜೆಕ್ಟನ್ನೇ ತೊಗೊಂಡು ಮಾಡ್ತಾ ಇದ್ದೆ. ಒಂದು ವೇಳೆ ಕ್ರೈಸ್ ಸಿಲೆಬಸನ್ನೇ KPS ಅಥವಾ GPTದವರು ಕೂಡ ಕಂಟಿನ್ಯೂ ಮಾಡಿದರೆ ಇದೇ ವಿಡಿಯೋಸು ನಿಮಗೆ ಆ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಒಂದು ವೇಳೆ KPS GPT ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ ಚೇಂಜ್ ಆದರೆ ಅದಕ್ಕೆ ಬೇರೆ ವಿಡಿಯೋ ಕ್ಲಾಸ್ ಮಾಡಬೇಕಾಗುತ್ತೆ. ಆ್ಯಪಲ್ಲೂ ಕೂಡ ಮಾಡ್ತೀನಿ, ಯೂಟ್ಯೂಬಲ್ಲೂ ಕೂಡ ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡ್ತೇನೆ. ಹೋಪ್ ದಿಸ್ ಈಸ್ ಕ್ಲಿಯರ್ ಟು ಯು. ಥ್ಯಾಂಕ್ ಯು.